ಹೊರಗು ನಿಶ್ಚಲವಾಗಿ ಒಳಗು ತಿಳಿಯಾದಾಗ, ಹೊರಗು ನಿಶ್ಚಲವಾಗಿ ಒಳಗು ತಿಳಿಯಾದಾಗ ಪರಿಪೂರ್ಣ ಆನಂದ, ಗಂಭೀರ ಶಾಂತಿ, ಏಕಾಂತ ನೆಲೆಯಿಂದ ಈ ಜೀವ ಸಂಪತ್ತು, ಏಕಾಂತ ನೆಲೆಯಿಂದ ಈ ಜೀವ ಸಂಪತ್ತು, ಒಳಹದವೇ ನೆಮ್ಮದಿಯೋ ಮುದ್ದು ರಾಮ, ಒಳಹದವೇ ನೆಮ್ಮದಿಯೋ ಮುದ್ದು ರಾಮ. ಹೊರಗು ನಿಶ್ಚಲವಾಗಿ ಒಳಗು ತಿಳಿಯಾದಾಗ ಒಳಹದವೇ ನೆಮ್ಮದಿಯೋ ಮುದ್ದು ರಾಮ. ಏನು ಬೇಕಾದರೂ ನಾವು ಸಂಪಾದನೆ ಮಾಡ್ಕೊಂಡು ಬಂದಿರಬಹುದು. ಸಂಪಾದನೆ ಹೆಚ್ಚು ಹೆಚ್ಚು ನಮ್ಮ ಖಜಾನೆ ಒಳಗೆ ಬಂದು ತುಂಬಿಕೊಳ್ತಿದ್ದ ಹಾಗೆಯೇ ಮೊಟ್ಟ ಮೊದಲು ಕಳೆದು ಹೋಗೋದು ಯಾವುದು ಗೊತ್ತಾ? ಆನಂದ. ಆನಂತರ ಶಾಂತಿ. ಆನಂದನ ಕಳ್ಕೊಂಡು, ಶಾಂತಿನ ಕಳ್ಕೊಂಡು, ಕಾಂತಿಯನ್ನು ಕಳ್ಕೊಂಡು, ಎಲ್ಲರ ಮೇಲೂ ಅನುಮಾನಗಳನ್ನ ಇಟ್ಕೊಂಡು, CC ಕ್ಯಾಮರಾಗಳ ಹಾಕಿಟ್ಟು ಆ ಪತ್ತೆ ಮಾಡೋದಕ್ಕಾಗಿ ಯಾರಾದರೂ ಕದ್ರೆ ಅವ್ರನ್ನ ಹಿಡ್ಕೊಡೋದಕ್ಕೆ ಕೆಲಸಗಾರನ ಇಟ್ಕೊಂಡು ಸಂಬಳ ಕೊಟ್ಟು ತನ್ನ ಬದುಕಿನ ಹಂಬಲವನ್ನೆಲ್ಲ ಇದ್ರ ಮೇಲೆ ತುರುಕಿ ಒಳ ಹೊರಗು ದಿನನಿತ್ಯ ಚಡಪಡಿಕೆಯಲ್ಲಿದ್ದರೆ ಅವನಿಗೆ ಅನುಮಾನವೇ ಬಹುಮಾನವಾಗುತ್ತೆ ಹೊರತು ಸಮ್ಮಾನ ಅಂತಕ್ಕಂಥದ್ದು ಅವನ ಬದುಕಿನಲ್ಲಿ ಸಮಾಧಾನ ರೂಪದಲ್ಲಿ ಸಾಧ್ಯವೇ ಇಲ್ಲ, ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಮುದ್ದುರಾಮನ ಪದ್ಯದಲ್ಲಿ ಹೇಳ್ಬೋದು, ಏಕಾಂತ ನೆಲೆಯಿಂದ ಈ ಜೀವ ಸಂಪತ್ತು. ಒಬ್ಬರೇ ಮನುಷ್ಯ ಕುಳಿತು ಯೋಚನೆ ಮಾಡಿದರೆ ಅವಾಗ ಕಗ್ಗದ ಸಾಲ ನೆನಪಾಗುತ್ತಾ ಇಲ್ವೋ? ಎಷ್ಟ ನೀನು ಉಂಡರೇನು ಪುಷ್ಟಿ ಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೆ, ಮಿಕ್ಕಿದೆಲ್ಲ ಕಸ. ಇದನ್ನು ಸರಿಯಾಗಿ ನಾವು ತಿಳ್ಕೊಂಬಿಟ್ರೆ ಆಗ ನೋಡಿ ಪ್ರಪಂಚದ ಈ ಬಾಹ್ಯ ರೂಪದಲ್ಲಿ ಹಾಗೂ ಪಂಚೇಂದ್ರಿಯಗಳ ಆಂತರಿಕ ರೂಪದಲ್ಲಿ ನಮಗೆ ಶಾಂತಿ, ಸಹನೆ, ಸಮಾಧಾನ ಸರಳ ರೇಖೆಯಲ್ಲೇ ಅದು ತನ್ನ ಸರಳ ವಿಧಾನದಿಂದ ನಮಗೆ ಸರಳ ಜೀವನವನ್ನು ಕಲಿಸಿ ಸಾತ್ವಿಕತನದಿಂದ 10 ಜನರ ಬಳಿ ಯೋಗ್ಯವಂತ ಎನ್ನುವಂತಹ ಮಾತಿನ ಮೂಲಕ ಬೆನ್ನು ತಟ್ಟುವ ಹಾಗೆ ಮಾಡುತ್ತೆ. ಇದು ಮುಖ್ಯ. ಜೀವನದಲ್ಲಿ ಬೇಕಾದದ್ದು ಇಷ್ಟೇ.